ರಾತ್ರೋರಾತ್ರಿ ಕಿಡ್ನಾಪ್ ಮಾಡಿದಂತ ಜಾಗಗಳಲ್ಲಿ ಮಹಜರು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ರಾತ್ರಿ ಸ್ಪಾಟ್ ಮಹಜರವನ್ನ ಮಾಡಿದ್ದಾರೆ ಖಾಕಿ ಪಡೆ. ಚಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಈ ಜಾಗದಲ್ಲಿ, ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಮಹಜರು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಸ್ಪಾಟ್ ಮಹಜರು ಮಾಡಿದ್ದಾರೆ ಪೊಲೀಸರು. ಚಳ್ಳಕೆರೆ ಗೇಟ್ ಬಳಿಯ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್, ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿ ಮಹಜರು ಮಾಡಲಾಗಿದೆ. ಜನಸಂದಣಿ ಮೀಡಿಯಾಗಳ ಕಣ್ಣು ತಪ್ಪಿಸಿ ಮಹಜರು ಮಾಡಲು ಪೊಲೀಸರು ಪ್ಲಾನ್ ಮಾಡಿ ಈಗ ಸ್ಪಾಟ್ ಮಹಜರು ಮಾಡಿದ್ದಾರೆ. ಮೀಡಿಯಾಗಳ ಕಣ್ತಪ್ಪಿಸಿ ಮಹಜರು ಮಾಡಲು ಇಡೀ ದಿನ ಡಿಲೇ ಮಾಡಿದ್ರು ಪೊಲೀಸರು ಅನ್ನುವಂಥ ಮಾಹಿತಿ ಇದೆ. ಸಿಪಿಐ ಸಂಜೀವ್ ಗೌಡ ನೇತೃತ್ವದಲ್ಲಿ ಆರೋಪಿ ರಘುನನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ಸ್ಪಾಟ್ ಮಹಜರು ವೇಳೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಬಗ್ಗೆ ವಿವರವನ್ನ ನೀಡಿದ್ದಾನೆ ರಘು. ನಟ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ. ಸಂಚು ಮಾಡಿ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿ ಕರೆದೊಯ್ದ ಆರೋಪಿ ಸ್ಥಳ ಮಹಜರು ಟೈಮಲ್ಲಿ ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯನ್ನ ಕರೆದೊಯ್ಯಲಾಯಿತು ಅನ್ನುವ ವಿವರಣೆಯನ್ನ ಕೊಟ್ಟಿದ್ದಾನೆ. ಬಾಲಾಜಿ ಬಾರ್ ಬಳಿ ಜೂನ್ 8ರ ಬೆಳಿಗ್ಗೆ 9:48 ವೇಳೆಗೆ ಅಲ್ಲಿ ಗಾಡಿಗೆ ಅಡ್ಡಗಟ್ಟಿ ಕಿಡ್ನಾಪ್ ಅನ್ನ ಮಾಡಲಾಗಿದೆ. ಬಾಲಾಜಿ ಬಾರ್ ಬಳಿಯಿಂದ ಆಟೋದಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಚಳ್ಳಕೆರೆ ಗೇಟ್ನಿಂದ ಬೆಂಗಳೂರು ರಸ್ತೆಯಲ್ಲಿ ಆಟೋದಲ್ಲಿ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ವರೆಗೂ ಕೂಡ ಕರ್ಕೊಂಡು ಬರಲಾಗಿದೆ. ಬಳಿಕ ಆರೋಪಿ ರವಿ ಏನು ಈಗ ಕೊಲೆಗೆ ಈಡಾಗಿರುವಂತ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಅಲ್ಲಿಂದ ಕಾರ್ ತರಿಸ್ಕೊಂಡು ಡಿ ಗ್ಯಾಂಗ್ ಈ ರೇಣುಕಾ ಸ್ವಾಮಿಯನ್ನ ಕರೆದೊಯ್ದಿದ್ದಾರೆ. ಈಗ ಸ್ಥಳ ಮಹಜರು ಮಾಡ್ತಾ ಇರುವಂತ ಪೊಲೀಸರು ಏನು ಆಟೋ ಚಾಲಕ ರವಿ ಮತ್ತೆ ಈ ಚಿತ್ರದುರ್ಗ ಫ್ಯಾನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿದ್ದಂಥ ರಘು ಇಬ್ಬರ ಮೂಲಕ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕಿಡ್ನಾಪ್ ಹೇಗಾಯಿತು, ಹೇಗೆ ಮಾಡಿದ್ರು, ಹೇಗೆ ರೇಣುಕಾ ಸ್ವಾಮಿಯನ್ನು ಕರೆಸ್ಕೊಂಡ್ರು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸ್ಥಳ ಮಹಜರು ಮಾಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸ್ಥಳದಲ್ಲಿ ಎಲ್ಲ ರೀತಿಯಾಗಿ ಕೂಡ ಸ್ಥಳ ಮಹಜರು ಮಾಡಲಾಗಿದೆ. ಸಾಕ್ಷಿ ಸಂಗ್ರಹ ಕೂಡ ಮಾಡಿಕೊಳ್ಳಲಾಗಿದೆ. ಈಗ ಸ್ಪಾಟ್ ಮಹಜರು ಮಾಡುವಂಥ ಜಾಗದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಏನು ಪಬ್ಲಿಕ್ ಮತ್ತು ಮೀಡಿಯಾ ಎರಡನ್ನೂ ಕೂಡ ಅವಾಯ್ಡ್ ಮಾಡೋದಕ್ಕೆ ಭಾರಿ ದೊಡ್ಡ ಮಟ್ಟದ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು.